ಕಾಲಿಗೆ ಟೈಲ್ಸ್ ಹಾಕಲ್ಲ. ನಾವು ರವಿಕುಮಾರ್ಗೆಲ್ಲ ಒಂದೇ ಉತ್ತರ, ನಾವು ಟೈಲ್ಸ್ ಹಾಕಲ್ಲ, ನಾವು ಟೈಲ್ಸ್ ಹಾಕಲ್ಲ, ಈ ಥರ ಬಿಡ್ತಾ ಇದ್ದೀವಿ. ಕುಕ್ಕನಹಳ್ಳಿ ಕೆರೆನಲ್ಲಿ ನಡೆದಾಗ ಯಾವ ಅನುಭವ ಬಂತು ಆ ಅನುಭವ ನಿಮಗೆ ಬರಬೇಕು. ಕೆಲವರೆಲ್ಲ ಅಯ್ಯೋ ಹೌದಾ ಟೈಲ್ಸ್ ಹಾಕಲ್ಲ, ಇದ್ಯಾವ ಥರ ಫಾರ್ಮ್ ಮಾಡ್ತೀರಾ, ಮಣ್ಣು ಬಂದರೆ ಮಳೆ ಬಂದರೆ ಕೊಚ್ಚೆ ಆಗಲ್ಲ, ಆ ಥರ ಎಲ್ಲ ಟೀಕೆಗಳನ್ನ. ಬಟ್ ನಾವು ಫರ್ಮ್ ಆಗಿದ್ವಿ, ಯಾಕಂದರೆ ರವಿಕುಮಾರ್ ಆ ಥರದ್ದು ಪ್ರೊಫೆಸರ್. ಸೊ ಅವ್ರು ಹೇಳಿದ್ರು ನಾವು ಟೈಲ್ಸ್ ಹಾಕೋದೇ ಇಲ್ಲ, ನಾವು ಬರೀ ಮಣ್ಣಲ್ಲೇ ನಡಿಬೇಕು ಅಂತ. ಹಾಗಾದ್ರೆ ಬರೀ ಮಣ್ಣಲ್ಲಿ ನಡೆಯೋದ್ರಿಂದ ನಮ್ಗೇನಾದ್ರು ಪ್ರಯೋಜನ ಉಂಟಾ ಅನ್ನೋದ್ರ ಬಗ್ಗೆ ನಮ್ಮಲ್ಲೇ ಒಬ್ಬರ ಅಂದಾಗ ಡಾಕ್ಟರ್ ರಘುನಂದನ್ ಅವರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ಡಾಕ್ಟರ್ ರಘುನಂದನ್, ಚಪ್ಪಾಳೆ. ಡಾಕ್ಟರ್ ರಘುನಂದನ್ ಅವರು ಮಾನಸ ಹಾಸ್ಪಿಟಲ್, ಮಾನಸ ಆರ್ಥೋಪೆಡಿಕ್ ಹಾಸ್ಪಿಟಲ್ನ ಡೈರೆಕ್ಟರ್ ಅವರು ಆರ್ಥೋಪೆಡಿಕ್ಸ್ ಅಲ್ಲಿ ಡಿಪ್ಲೊಮಾನ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ 2012ರಲ್ಲಿ ಸಿಲ್ವರ್ ಮೆಡಲ್ನಲ್ಲಿ ತಗೊಂಡ್ರು. ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಆದಮೇಲೆ ಅವರ ಅಂಕಲ್ ಆದಂತಹ ಮಂಜುನಾಥ್ ಡಾಕ್ಟರ್ ಜೊತೆ ಸೇರಿಕೊಂಡು ಮಾನಸ ಆರ್ಥೋಪೆಡಿಕ್ ಹಾಸ್ಪಿಟಲ್ನ ಶುರು ಮಾಡಿದ್ರು. ಅವರ ಸ್ಪೆಷಾಲಿಟಿ ಏನಂತಂದ್ರೆ ಡಿಫಾರ್ಮಿಟಿ ಕರೆಕ್ಷನ್ ಅಂಡ್ ಲಿಂಬ್ ಲೆಂಥನಿಂಗ್ ಅಂತ. ಬಹುಶಃ ನಮ್ಮ ಭಾರತದಲ್ಲಿರುವಂತಹ ಕೆಲವೇ ಸರ್ಜನ್ಸು ಎಲಿಸರೋ ಟೆಕ್ನಿಕ್ ಅನ್ನು ಮಾಡುವಂತರಲ್ಲಿ ನಮ್ಮ ಡಾಕ್ಟರ್ ರಘುನಂದನ್ ಅವರು ಒಬ್ರು ಅನ್ನೋದನ್ನ ಹೇಳ್ಕೊಳ್ಳೋದಕ್ಕೆ ನಾವು ತುಂಬಾ ಹೆಮ್ಮೆ ಪಡ್ತಾ ಇದ್ದೀವಿ. ಅವರು ಬರೀ ಡಾಕ್ಟರ್ ಇಷ್ಟೇ ಅಲ್ಲ, ಈಸ್ ಎ ಕ್ರಿಕೆಟರ್. ಇದು ಬಹಳ ಅವ್ರಿಗೆ ಸಾಹಿತ್ಯದ ಬಗ್ಗೆ ಬಹಳ ಆಸಕ್ತಿ ಇರುವಂತವ್ರು. ಹಾಗೇನೇನೆ ಈಗೆಲ್ಲ ಟ್ರೆಂಡ್ ಆಗಿರೋದು ಯಾಕೆ, ಅವ್ರು ಮುಂಚೆನೇನೆ ಶಾರ್ಟ್ ಮೂವಿ ಡೈರೆಕ್ಟರ್ ಆಗಿದ್ದಾರೆ, ರೈಟರ್ ಆಗಿದ್ದಾರೆ. ಅವರ ಒಂದು ಪುಸ್ತಕ ಆದಂತಹ ಅವ್ವ ಅನ್ನೋದೊಂದು ಒಂದು ಕವನಗಳ ಸಂಕಲನನ 2021ರಲ್ಲಿ ಹೊರತರಲಾಗಿತ್ತು. ಅದಲ್ಲದೇನೆ ಲಯನ್ ಕ್ಲಬ್ ಮೆಂಬರ್ ಆಗಿದ್ದಾರೆ, ಹಾಗೆ ಸೀನಿಯರ್ ಚೇಂಬರ್ ಆಫ್ ಇಂಟರ್ನ್ಯಾಷನಲ್ ಅಲ್ಲೂ ಕೂಡ ಮೆಂಬರ್ ಆಗಿದ್ದಾರೆ. ಅದಲ್ಲದೇನೆ ಕೂಡ ಬಹುಶಃ ಅನೇಕ ಆರ್ಗನೈಸೇಷನ್ಸ್ಗೆ ಹಾಗೆ ವೇರಿಯಸ್ ಪೋಸ್ಟಲ್ಲಿ ಕೂಡ ಅವರು ಸೊಸೈಟಿಗೆ ಸರ್ವ್ ಮಾಡ್ತಾ ಇದ್ದಾರೆ. ಇಂಥ ಮಹನೀಯರನ್ನ ನಮ್ಮ ರೂಪನಗರದಲ್ಲಿ ನಾವು ಹೊಂದಿರುವಂಥದ್ದು ನಮಗೆ ಬಹಳ ಗೌರವ ಕೊಡುವಂತಹ ವಿಷಯ. ಅವರು ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಮಣ್ಣಿನಲ್ಲಿ ಮಣ್ಣಿನ ದಾರಿನಲ್ಲಿ ನಡೆಯೋದ್ರಿಂದ ಏನು ನಮಗೆ ಪ್ರಯೋಜನ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ವಿ ವೆಲ್ಕಮ್ ಯು ಸರ್, ಪ್ಲೀಸ್. ನಮಸ್ಕಾರ. ನಮಸ್ತೆ ಮೇಡಮ್. ನಾನು ಡಾಕ್ಟರ್ ರಘುನಂದನ್ ಪರಿಚಯ. ಮೊದಲನೇದಾಗಿ ನಾವು ಮನೆ ಕಟ್ಟಿರ್ತಾರೆ 2 ಇಯರ್ಸ್ ಬ್ಯಾಕ್ ಮನೆ ಕಟ್ಟಿ ಪೂಜೆ ಮಾಡೋದನ್ನ ಉದಯಶಂಕರ್ ಸರ್ ಹೇಳ್ತಾರೆ, ನಂಬರ್ ಆಗಿ ಸರ್ ಏನೋ ಇರ್ಬೇಕು ಅನ್ಕೊಂಡು ಇವತ್ತು ಗೊತ್ತಾಯ್ತು. ಒಂದು ಸೈನ್ಯಕ್ಕೆ ಸೇರಕ್ಕೆ ಕೇಳಿದ್ರು. ಇದು ದೊಡ್ಡ ಸೈನ್ಯ, ಇದು ದೊಡ್ಡ ಸಾಧನೆ ಮಾಡಿದ್ದಾರೆ. ಇಟ್ಸ್ ನಾಟ್ ಎನ್ ಈಸಿ ಟಾಸ್ಕ್. ಸುಮಾರು ನೋಡಿದ್ದೀನಿ. ಈ ಥರ ಏರಿಯಾದಲ್ಲಿ 20 ಜನ ಎಲ್ಲ ಸೇರಿ ಒಂದು ಕಾಮನ್ ಮೋಟಿವ್ಗೆ ಕೆಲಸ ಮಾಡಿ ಸಕ್ಸಸ್ಫುಲ್ ಆಗೋದು ಇಟ್ಸ್ ಎ ವೆರಿ ಬಿಗ್ ಥಿಂಗ್. ಐ ಶುಡ್ ಕಂಗ್ರ್ಯಾಚುಲೇಟ್ ಎವ್ರಿ ಒನ್ ಆಫ್ ದೆಮ್. ಎರಡನೇದಾಗಿ ನಾನು ಮೆಂಬರ್ ಆಗಿಲ್ಲ. ಥ್ಯಾಂಕ್ ಯು ಸೈನ್ ಮಾಡಿ ಸಾಕು. ಒಟ್ಟು 2 ವರ್ಷ ಆಗಿದೆ. ಡೆಫಿನೆಟ್ಲಿ ಅಲ್ಲಿ ಈಗ ನಮ್ಮ ಕಮಿಟಿ ಬರ್ಸೋದು ಸರ್, ಅವ್ರ ಹೆಸರು ಗೊತ್ತಾಯ್ತು, ವಿನಯ್ ಚಂದ್ರ. ಎಸ್, ವಿನಯ್ ಚಂದ್ರ ಹೇಳಿದ್ರು ಪ್ರಕೃತಿ ದೇವತೆ ಅದು ಬನ್ನಿ ಮರ. ಆ್ಯಸ್ ಎ ಡಾಕ್ಟರ್ ನಾನೊಂದು 15-16 ಇಯರ್ಸ್ ಎಕ್ಸ್ಪೀರಿಯನ್ಸ್. ನನ್ನ ಪ್ರಕಾರ ಪ್ರಕೃತಿನೇ ದೇವತೆ. ನಾವು ಬೇರೆ ಬೇರೆ ಹೆಸರಿಟ್ಟಿದ್ದೀವಿ. ನಾವು ದೇಹನ ಟ್ರೀಟ್ ಮಾಡೋದು, ನಮ್ಮ ದೇಹ ಕೂಡ ಪ್ರಕೃತಿಯ ಒಂದು ಭಾಗ. ಸೊ ಎವ್ರಿಥಿಂಗ್ ಈಸ್ ಇನ್ ನೇಚರ್. ಹಾಗಾಗಿ ನನಗೆ ಒಂದು 1 ಮಂತ್ ಬ್ಯಾಕ್ ಅನಿಸುತ್ತೆ ಉದಯಶಂಕರ್ ಸರ್ ಫೋನ್ ಮಾಡಿದ್ರು. ಸರ್ ಈ ಥರ ಒಂದು ಪಾರ್ಕ್ ಮಾಡ್ತಾ ಇದ್ದೀವಿ, ನೀವು ಮಣ್ಣಿನ ಮೇಲೆ ನಾವು ವಾಕಿಂಗ್ ಪಾತ್ ಮಾಡಿಲ್ಲ, ಮಣ್ಣಿನ ಮೇಲೆ ನಡೆಯೋದು ಅಡ್ವಾಂಟೇಜಸ್ ಹೇಳಬೇಕು ಅಂತ. ಸಾಧಾರಣ ನಿಮಗೆ ಎಲ್ಲರಿಗೂ ಒಂದು ಕಾಮನ್ ಒಂದು ಐಡಿಯಾ ಇರುತ್ತೆ, ಮಣ್ಣು ಮೇಲೆ ನಡಿಬೇಕು, ಸಿಮೆಂಟ್ ಮೇಲೆ ನಡಿಬಾರ್ದು. ಬಟ್ ಥಿಂಗ್ ಈಸ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಫಿಸಿಯಾಲಜಿ. ನಮ್ಮ ಈಗ ಇಲ್ಲಿ ವೆರಿ ಅಸ್ಟಾನಿಷಿಂಗ್, ಎವ್ರಿ ಏಜ್ ಗ್ರೂಪ್ ಅವ್ರು ಇಲ್ಲಿ ಬಂದು ಕೂತಾರೆ. ನಾನು ಅಂದ್ಕೊಂಡಿದ್ದೆ ಬರೀ ವಯಸ್ಸಾದವ್ರು ಇರ್ತಾರೆ ಇವತ್ತು ಮನುಷ್ಯರು, ಪರವಾಗಿಲ್ಲ ಎಲ್ಲರೂ ಇದ್ದಾರೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಸೊಂಟ ನೋವು, ಕೈಕಾಲು ನೋವು, ಮಂಡಿ ನೋವು ಇದೆ? ನಾಚ್ಕೊಬಿಟ್ಟಿದ್ದೀವಿ. ಕೈ ಎತ್ತಕ್ಕೂ ನೋವು ಇದೆ ಅಂತ ಹೇಳ್ಬಿಟ್ಟು ಇಟ್ಸ್ ಎ ಕಾಮನ್ ಪ್ರಾಬ್ಲಮ್.
everyone will have. So it's a ಏನಾಗಿದೆ ಇವತ್ತು ನಮ್ಮ ಜೀವನ ಶೈಲಿ ಆಗಿರ್ಬೋದು, ನಾವು ವ್ಯಾಯಾಮ ಮಾಡದೇ ಇರ್ಬೋದು, ನಮ್ಮ ಲೈಫಲ್ಲಿರೋ ಸ್ಟ್ರೆಸ್ಸು ಎಲ್ಲ ಸೇರಿಬಿಟ್ಟು ನಮ್ಮ ಏಜನ್ನು ಜಾಸ್ತಿ ಮಾಡ್ತಿದೆ. ಐ ಹ್ಯಾವ್ ಸೀನ್ ಪೀಪಲ್ 60-year-old people who has a body of a 30-year-old. ಐ ಹ್ಯಾವ್ ಸೀನ್ ಪೀಪಲ್ 20-year-old ಅವ್ರದ್ದು ದೇಹದ ವಯಸ್ಸು 60 ಆಗಬೇಕು, ಅವ್ರೇನು ಮಾಡೋದು? ಎಷ್ಟು 30-40 ವರ್ಷದವ್ರಿಗೆಲ್ಲ 50-60 ವಯಸ್ಸಾದವರು ದೇಹ ಇದೆ. ಇದನ್ನು ನಾವು ಓವರ್ಕಮ್ ಮಾಡಿದಾಗಲೇ ನಮ್ಮ ಆರೋಗ್ಯ ಜಾಸ್ತಿ. ಕಮಿಂಗ್ ಟು ದ ಪಾಯಿಂಟ್, ಇವತ್ತು ನಾವೇನು ಈ ಮಣ್ಣಿನ ಪಾಲ್ ಮಾಡಿದಾಗ ನಾವು ಗ್ರೌಂಡ್ ಹೋಗಿ ಬಂದಲ್ಲ, ಐ ನೋಟಿಸ್ ದೇರ್ ಬ್ಯೂಟಿಫುಲ್ ಟ್ರೀಸ್ ಇಲ್ಲಿ. ಮಣ್ಣು ಮೇಲೆ ನಡೆಯೋದು ಇಸ್ ಅ ವೆರಿ ಗುಡ್ ಥಿಂಗ್. ಒಂದು ಥಿಂಗ್ ಏನಂದರೆ, ನಾವು ಕಾಂಕ್ರೀಟಲ್ಲಿ ನಡೆದಾಗ ಅಥವಾ ಟಾರ್ ರೋಡಲ್ಲಿ ವಾಕಿಂಗ್ ಮಾಡಿದಾಗ, ಎಸ್ಪೆಷಲಿ ಓಲ್ಡ್ ಏಜ್ ಪೀಪಲ್, ವಯಸ್ಸಾದ್ಮೇಲೆ ಒಂದು 50-60 ಇಯರ್ಸ್, ಎಸ್ಪೆಷಲಿ ಲೇಡೀಸಲ್ಲಿ ಮೆನೋಪಾಸ್ ಅಂತ ಆಗುತ್ತೆ. ಐ ಥಿಂಕ್ ಎವ್ರಿ ಒನ್ ಗೊತ್ತು ಅನ್ಸುತ್ತೆ ಮೆನೋಪಾಸ್ ಆದಮೇಲೆ ಇಟ್ಸ್ ಅ ನಾರ್ಮಲ್ ಪ್ರೋಸೆಸ್, ಬೋನ್ ವೀಕ್ ಆಗ್ತಾ ಹೋಗುತ್ತೆ. ಇಟ್ಸ್ ಕಾಲ್ಡ್ ಆಸ್ಟಿಯೋಪೊರೋಸಿಸ್. ಮೂಳೆ ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವೇನು ಮಾಡ್ತೀವಿ, ಒಂದು 50-40-50ಕ್ಕೆ ನಮಗೆ ಶುಗರು, ಡಾಕ್ಟರ್ ಹೇಳ್ತಾರೆ ವಾಕಿಂಗ್ ಸ್ಟಾರ್ಟ್ ಮಾಡಿ ಅಂತ. ಒಂದು ಸ್ಟಾರ್ಟಿಂಗ್ ಜೋಶ್ ಇರುತ್ತೆ ಅವರು, ಭಯಂಕರ, ಒಂದು 5 ರೌಂಡ್ 10 ರೌಂಡ್ 2 ಕಿಲೋಮೀಟ್ರ್. ಈಗ ಸ್ಮಾರ್ಟ್ ವಾಚ್ ಬಂದು, ಮೊಬೈಲ್ ಬಂದ್ಬಿಟ್ಟು, ಸ್ಟೆಪ್ಸ್ ಕೌಂಟ್ ಎಲ್ಲ ಬಂದ್ಬಿಟ್ಟು. ಮೊನ್ನೆ ಒಬ್ಬರು ಪೇಷಂಟ್ ಬಂದಿದ್ರು, ಸರ್ ಹಿಂಗೆ ಹೋಗಿದ್ವಿ, ಡಯಾಬಿಟೀಸ್ ಬಂದಿತ್ತು, ಡಾಕ್ಟ್ರ್ ಹೇಳಿದ್ರು ಅದಕ್ಕೆ ನಾವು ಒಂದು 5 ದಿನ 20,000 ಸ್ಟೆಪ್ಸ್ ಎವ್ರಿ ಡೇ. 6ನೇ ದಿನ ಹಾಸ್ಪಿಟ್ಲ್, ಫ್ರ್ಯಾಕ್ಚರ್ ಕಾಲಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅ ಸ್ಟ್ರೆಸ್ ಫ್ರ್ಯಾಕ್ಚರ್, ಮಾರ್ಚ್ ಫ್ರ್ಯಾಕ್ಚರ್ ಅಂತ. ಅಂದರೆ ಒಂದೊಂದು ಮೂಳೆ ಒಂದೊಂದು ಹೆಸರು. ಸ್ಟ್ರೆಸ್ ಫ್ರ್ಯಾಕ್ಚರ್ ಅಂದರೆ ನಾವು ಇಷ್ಟು ದಿನ ಮಾಡದೇ ಇರೋ ವ್ಯಾಯಾಮ ಸಡನ್ನಾಗಿ ಯಾವುದೋ ಇನ್ನೊಂದೇನೋ ಸಾಧಿಸ್ಲಿಕ್ಕೆ ಹೋಗಿ ನಾವು ಮಾಡೋಕ್ಕೋದಾಗ ಪಾದದಲ್ಲಿರೋ ಸಣ್ಣ ಸಣ್ಣ ಮೂಳೆಗಳು ಅದಕ್ಕೆ ಅಷ್ಟು ಶಕ್ತಿ ಇರೋಲ್ಲ. ನಾವು ಇಷ್ಟು ದಿನ ಏನೂ ಮಾಡೇ ಇಲ್ಲ, ಅವಕ್ಕೆ ನಡೆಯೋದು ಬಿಟ್ಟರೆ ನಾವು ಅದಕ್ಕೆ ಒಂದು ವ್ಯಾಯಾಮ ಕೊಟ್ಟಿಲ್ಲ, ಏನೂ ಇಲ್ಲ, ಊಟ ಸರಿಯಾಗಿ ಮಾಡಿಲ್ಲ, ಸ್ಟ್ರೆಸ್ಸು ಎಲ್ಲ ಸೇರಿಬಿಟ್ಟು ಮೂಳೆ ವೀಕೇ ಇರ್ತದೆ. ಪ್ಲಸ್ ಇಟ್ಸ್ ಅ ಫಿಸಿಯಾಲಜಿಕಲ್ ಥಿಂಗ್, ವಯಸ್ಸಾಗ್ತಾ ಮೂಳೆ ವೀಕ್ ಆಗ್ತದೆ. ಸೊ ಆ ಮೂಳೆನ ತಗೊಂಡೋಗಿ ನಾವು ಜೋಶಲ್ಲಿ ವಾಕಿಂಗ್ ಮಾಡಿದಾಗ ಈ ಥರ ಫ್ರ್ಯಾಕ್ಚರ್. ಮತ್ತೆ 3 ತಿಂಗಳು ಮಲಗಿಸ್ತೀವಿ, ಅಲ್ಲಿ ಈ ಕಡೆ ಶುಗರ್ ಏರ್ಪೇರ್ ಆಗ್ತದೆ, ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಇಟ್ಸ್ ಅ ಸೈಕಲ್, ಇಟ್ಸ್ ಅ ವಿಶಿಯಸ್ ಸೈಕಲ್. ಇದು ತುರ್ಕ್ತಾನೇ ಇರ್ತದೆ. ಅಲ್ಟಿಮೇಟ್ಲಿ ವಿ ಲ್ಯಾಂಡ್ ಅಪ್ ಸಮ್ವೇರ್ ವೇರ್ ವಿ ಕ್ಯಾನಾಟ್ ರಿಟರ್ನ್. ರೆಗ್ಯುಲರ್ ಎಕ್ಸರ್ಸೈಸ್, ಎಸ್ಪೆಷಲಿ ಯಂಗ್ ಪೀಪಲ್ ಹೂ ಆರ್ ಸಿಟ್ಟಿಂಗ್ ಹಿಯರ್ ಅರೌಂಡ್ 40 ಇರೋರು, ದಿಸ್ ಈಸ್ ದಿ ಟೈಮ್ ಟು ಮಾಡಿಫೈ ಯುವರ್ ಲೈಫ್. ನೀವು 35-40 ವರ್ಷ ಇರೋರು 60 ವಯಸ್ಸಿಗೆ ಇಂಡಿಪೆಂಡೆಂಟ್ ಆಗಿ ಒಬ್ಬರ ಮೇಲೆ ಡಿಪೆಂಡ್ ಆಗಿ, ಕಾಯಿಲೆ ಇದೆ, ಮಾತ್ರೆ ಇದೆ, ಖುಷಿಯಾಗಿರ್ಬೇಕು ಅಂದರೆ ಯು ಶುಡ್ ಸ್ಟಾರ್ಟ್ ಎಕ್ಸರ್ಸೈಸಿಂಗ್ ಫ್ರಮ್ ಟುಡೇ. ಆ್ಯಂಡ್ ವಿತ್ ಈ ಮಣ್ಣು ಮೇಲೆ ನಡೆಯೋದಿದೆಲ್ಲ, ಇಟ್ಸ್ ಎ ವೆರಿ ಗುಡ್ ಎಕ್ಸರ್ಸೈಸ್. ಆಮೇಲೆ ಬರೀ ಕಾಲಲ್ಲಿ ನಡೆಯೋದು ಅಂತ ಹೇಳಿದ್ರು ಮೇಡಮ್. ಬರೀ ಕಾಲಲ್ಲಿ ನಡೆಯೋದ್ರಿಂದ ಏನಾಗುತ್ತೆ, ಇಲ್ಲಿ ನಡೆದ್ರೆ ನೋವಾಗುತ್ತೆ, ಕಲ್ಲು ಜಾಸ್ತಿ, ಇಲ್ಲಿ ಇದೆಲ್ಲ ಒಂಚೂರು ರೆಡಿ ಆಗ್ತದೆ. ಇಟ್ ವಿಲ್ ಟೇಕ್ ಟೈಮ್, ಐ ಅಂಡರ್ಸ್ಟ್ಯಾಂಡ್. ಶೂ ಹಾಕಿ ನಡೆಯುತ್ತೆ. ಸದ್ಯಕ್ಕೆ ಬರೀ ಕಾಲಲ್ಲಿ ಈ ಪಾರ್ಕಲ್ಲಿ ಸರ್ಫೇಸ್, ಇಟ್ ರಿಕ್ವೈರ್ಸ್ ಎ ವೆರಿ ಗುಡ್ ಸರ್ಫೇಸ್. ನಾವು ಸ್ಟೇಡಿಯಮಲ್ಲಿ ಸಿಂಥೆಟಿಕ್ ಟ್ರ್ಯಾಕ್, ಇಟ್ಸ್ ಅ ಸಾಫ್ಟ್ ಬಟ್ ನಾಟ್ ಹಿಯರ್. ಬರೀ ಕಾಲಲ್ಲಿ ನಡೆಯೋದ್ರಿಂದ ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಎ ಸೆನ್ಸರಿ ರಿಸೆಪ್ಟರ್ಸ್. ಅಂದರೆ ಈಗ ನಾನು ಇದನ್ನು ಮುಟ್ಟಿದರೆ ನನ್ನ ಕೈಗೆ ಗೊತ್ತಾಗ್ತದೆ ನಾನೇನೋ ಮುಟ್ತಾ ಇದ್ದೆ, ನಾನು ಮರ ಮುಟ್ತಾ ಇದ್ದೀನಿ, ಬೆಂಕಿ ಮುಟ್ತಾ ಇದ್ದೀನಿ. ಸ್ಕಿನ್ನಲ್ಲಿ ಸೆನ್ಸರಿ ರಿಸೆಪ್ಟರ್ಸ್ ಇರ್ತದೆ. ಆ ರಿಸೆಪ್ಟರ್ಸ್ ಪಾದದ ಇದರಲ್ಲಿ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಅ ಸುಜಾಕ್ ಥೆರಪಿ. ಯಾರಿಗಾರ ಐಡಿಯಾ ಇದೆ ಸುಜಾಕ್ ಥೆರಪಿ ಅಂತ ಕೇಳಿದಿರಾ? ಅಕಾರ್ಡಿಂಗ್ ಟು ದೇಮ್ ಸುಜಾಕ್ ಥೆರಪಿ ಹಾರ್ಟ್ ಪ್ರಾಬ್ಲಮ್ ಇದ್ರೂ ಕಾಲಲ್ಲಿ ಮಸಾಜ್ ಮಾಡಿದರೆ ಚೆನ್ನಾಗಾಗುತ್ತೆ. ಇಟ್ಸ್ ಒನ್ ಆಫ್ ದ ಸೈನ್ಸ್. ಓಕೆ, ಸೊ ಸಮ್ ಪೀಪಲ್ ಬಿಲೀವ್ ಪ್ರತಿಯೊಂದು ಆರ್ಗನ್ಗೂ ಕನೆಕ್ಷನ್ ಕಾಲಲ್ಲಿರೋ ನರಗಳಲ್ಲಿರ್ತದೆ, ಸ್ಕಿನ್ನಲ್ಲಿರೋ ನರಗಳು. ಆ್ಯಂಡ್ ಯು ಮೈಟ್ ಹ್ಯಾವ್ ಆಲ್ಸೋ ಲಿಸನ್ ಸಮಥಿಂಗ್ ಕಾಲ್ಡ್ ಆಸ್ ಆಕ್ಯುಪಂಕ್ಚರ್. ಆಕ್ಯುಪಂಕ್ಚರ್ ಗೊತ್ತಿದೆ ನಿಮಗೆ? ಮೋಸ್ಟ್ಲಿ ಕಾಲ್ ಮಸಾಜ್ ಮಾಡೋಕ್ಕೆ ಒಂದು ಪ್ಲೇಟ್ ಥರ ಕೊಟ್ಬಿಟ್ಟು ಮುಳ್ಳು ಥರ ಇರೋದು, ಅಥವಾ ಚಪ್ಪಲಿಯಲ್ಲಿ ಮುಳ್ಳು ಥರ ಇರೋದು, ಅದೆಲ್ಲ ನೋಡಿರ್ತೀರಲ್ಲ. ಇದೆಲ್ಲ ನರ್ವ್ಸ್ ಸ್ಟಿಮ್ಯುಲೇಟ್ ಮಾಡಿ, ಸೆನ್ಸರಿ ನರ್ವ್ಸ್, ಸೊ that stimulation will increase the blood supply to the respective organs like heart,
ಲಂಗ್ಸಿಗೆ, ಕಿಡ್ನಿಗೆ ಏನೇನು ಪ್ರಾಬ್ಲಮ್ ಇದೆ ಅದು. ಇದು ರೆಗ್ಯುಲರ್ ಸ್ಟಿಮ್ಯುಲೇಷನ್ ಆಗ್ತಾ ಇದ್ದಾಗ ಅವರ್ ಆರ್ಗನ್ಸ್ ವಿಲ್ ಬಿ ಹೆಲ್ತಿ. ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ಬೇರ್ ಫುಟ್ ವಾಕ್. ಓಕೆ, ಅದಕ್ಕೆ ನಮಗೆ ನೆಲ ಇನ್ನೊಂದು ಸ್ವಲ್ಪ ರೆಡಿ ಆಗಬೇಕು. ನಮ್ಮ ಪಾರ್ಕ್ ರೇಸ್, ನಮ್ಮ ವನ, ಇನ್ಮೇಲೆ ನಮ್ಮ ವನ ಅಲ್ಲ ಹಾಗೆ. ಮೂರನೇದಾಗಿ ಮಳೆ ಬಂದಾಗ ಸ್ವಲ್ಪ ಕಷ್ಟ ಆಗ್ತದೆ ರೆಗ್ಯುಲರ್. ಸರ್ ಸುಸ್ತಾಗ್ಬಿಟ್ಟಿದ್ದಾರೆ ಇಷ್ಟರಿಗೆ. I was about to tell them, 40-year-old ಅವರಿಗೆ I was giving advice. A regular exercise regimen is something which will save your life and it will increase the quality of the life. ನಾವು ಎಲ್ಲರೂ ಬದುಕೋದು ಇಷ್ಟು ದಿನ ಅಂತ ನಿಗದಿ ಆಗಿದೆ. ಹೋಗೋ ಡೇಟ್ ಎಲ್ಲರಿಗೂ ಒಂದು ಹೋಗೇ ಹೋಗ್ತೀವಿ, ಎಲ್ಲರೂ ಯಾರು ಪರ್ಮನೆಂಟ್ ಇಲ್ಲ. ಬಟ್ ಇರೋ ತನಕ ಕ್ವಾಲಿಟಿ ಆಫ್ ಲೈಫ್ ಇಸ್ ಇಂಪಾರ್ಟೆಂಟ್. ಆ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರ್ಬೇಕಂದ್ರೆ ಟಿಲ್ ಅವರ್ ಲಾಸ್ಟ್ ಬ್ರೆತ್ ಯು ಶುಡ್ ಹ್ಯಾವ್ ಅ ಗುಡ್ ಕ್ವಾಲಿಟಿ ಆಫ್ ಲೈಫ್. ಅಂಡ್ ದ ಓನ್ಲಿ ಸೇವಿಯರ್ ಫಾರ್ ದ್ಯಾಟ್ ಈಸ್ ಎಕ್ಸಸೈಸ್. ಎಕ್ಸಸೈಸ್ ಯಾವ ಪ್ರಮಾಣದಲ್ಲಿ, ಬರೀ ವಾಕಿಂಗ್, ಸ್ಟ್ರೆಚಿಂಗ್, ಯೋಗ, ಜಿಮ್, ಜುಂಬಾ, ಸುಮಾರು ಥರದ್ದಿದೆ. ಆದರೆ ಎಲ್ಲ ಯಾವುದಾದ್ರೂ ಮಾಡ್ಬೋದು ನಾವು, ನಮಗೆ ಯಾವುದು ಕನ್ವಿನಿಯೆಂಟ್. ಇಲ್ಲಿರೋ ಪ್ರತಿಯೊಬ್ಬರು ಒಂದೊಂದು ದೇಹ ಸೆಪ್ರೇಟ್, ಯಾರಿಗೂ ಒಂದೇ ರೂಲ್ ಅಪ್ಲೈ ಆಗೋದಿಲ್ಲ. ನಾನು ಹೇಳ್ತೀನಿ ಜುಂಬಾ ಮಾಡಿ ಅಂತ ವಯಸ್ಸಾದವ್ರು ಮಾಡ್ಲಿಕ್ಕಾಗಲ್ಲ, ಜಿಮ್ ಮಾಡಿ ಅಂತ ಮಾಡ್ಲಿಕ್ಕಾಗಲ್ಲ, ಯೋಗ ಮಾಡಿ ಕೆಲವರಿಗೆ ಆಗಲ್ಲ. ಎಲ್ಲರಿಗೂ ಒಂದೊಂದು ಥರದ ಕಾಯಿಲೆ ಇರ್ತದೆ. ಎಲ್ಲರದ್ದು ದೇಹ ಒಂದೊಂದು ರೀತಿ ಒಂದೊಂದು ಸ್ಟಿಮ್ಯುಲೇಷನ್ಗೆ ರೆಸ್ಪಾಂಡ್ ಮಾಡ್ತದೆ. ಅದಕ್ಕೆ ತಕ್ಕಂತೆ ನಾವು ನಮ್ಮ ದೇಹನ ನಾವು ಅರ್ಥ ಮಾಡಿಕೊಂಡು ಅದನ್ನು ತಯಾರಿ ಮಾಡಬೇಕು. ದ ಗೋಲ್ ಆಫ್ ಲೈಫ್ ಇಸ್ ಟು ಲಿವ್ ಹೆಲ್ತಿ. ಈ ಮಾತನ್ನು ಹೇಳ್ತಾ ನಾನು ಐ ಥಿಂಕ್ ಟೈಮ್ ಆಯ್ತು ಅನ್ಸುತ್ತೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಐ ಆಮ್ ವೆರಿ ಹ್ಯಾಪಿ ಒಂದು ಒಳ್ಳೆ ಕ್ರೌಡಿಗೆ ಐ ವಾಸ್ ಏಬಲ್ ಟು ಟೆಲ್ ಸಮಥಿಂಗ್ ವಿಚ್ ಇಸ್ ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ಆ್ಯಂಡ್ ಹೋಪ್ ಇಟ್ ಈಸ್ ವೆರಿ ಯೂಸ್ಫುಲ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.